ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಶಾಂತಿ ದೃಷ್ಟಿ ಫೋಟೋನ ಮನೋಜ ಹೇಳ್ತಿರ್ತಾನೆ, ನಾನು ಶಾಪ್ನಲ್ಲಿ ಇಟ್ಕೊತೀನಮ್ಮ ಅಂತ ಹೇಳ್ತಿರ್ತಾನೆ. ಶಾಂತಿ ಬೇಡ ಕಣೋ ಆ ಥರ ಎಲ್ಲ ಇಟ್ಕೋಬೇಡ ಅಂತ ಶಾಂತಿ ಮನೋಜ್ಗೆ ಬೈತಾ ಇರ್ತಾಳೆ. ಆಗ ಮನೋಜ್ ಹೇಳ್ತಾನೆ, ಇದೆಲ್ಲ ಮಾಡಿರೋದು ಮೀನಾನೇ, ಮೀನಾ ಮೇಲೆ ನಂಗೆ ಡೌಟ್ ಬರ್ತಿದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಶ್ರುತಿನೇ ಹೇಳಿದ್ಲಲ್ಲ, ಶ್ರುತಿ ಅಂತ ಈ ವಿಡಿಯೋ ವೈರಲ್ ಮಾಡಿರೋದು, ನೀವ್ಯಾಕೆ ಕೇಳಿಸ್ಕೊಂಡಿಲ್ವ ನೀವು ಅಂತ ರೋಹಿಣಿ ಮನೋಜ್ಗೆ ಹೇಳ್ತಾಳೆ. ಈ ಕಡೆ ಶೋರೂಮಲ್ಲಿ ಸ್ಟಾಫ್ ಒಬ್ಬ ಈ ದೃಷ್ಟಿ ಫೋಟೋಗೆ ಹೂನಾರ ಹಾಕ್ತಿರ್ತಾನೆ. ಆಗ ಮನೋಜ ಬಂದು, ಏನು ಹೂನಾರ ಹಾಕೋದಕ್ಕೆ ಆರತಿ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಸ್ಟಾಫು, ಹೌದೌದು ಸರ್, ಆರತಿನೂ ಮಾಡಿಬಿಡ್ತೀನಿ ನಾನು ಅಂತ ಆರತಿ ತಟ್ಟೆ ತೊಗೊಂಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಮನೋಜ, ಅದೆಲ್ಲ ಏನು ಮಾಡಬೇಡ ನೀನು ಅಂತ ಮನೋಜ ಹೇಳ್ತಾನೆ. ಯಾಕೆ ಸರ್, ಇದನ್ನು ಮಾಡಿದ್ರೆ ಪೂಜೆ ಮಾಡಿದ್ರೆ ಇದು ಒಳ್ಳೆಯದಾಗುತ್ತೆ, ನಮ್ಮದು ಶಾಪಲ್ಲಿರೋ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಸ್ಟಾಫ್ ಹೇಳ್ತಾನೆ. ಆಗ ಮನೋಜ್ ಹೇಳ್ತಾನೆ, ಇಲ್ಲೆಲ್ಲ ನಮ್ಮಮ್ಮ ಹೇಳಿದ್ದಾರೆ ಇದನ್ನ ಫೋಟೋ ಇಟ್ಕೋಬಾರ್ದು ಅಂತ ಹೇಳಿದ್ದಾರೆ, ನನ್ನ ಕೇಳಿದರೆ ನೀನೇನು ಮಾಡಬೇಡ ಅಂತ ಮನೋಜ ಸ್ಟಾಫಿಗೆ ಹೇಳ್ತಾನೆ. ಈ ಕಡೆ ರೋಹಿಣಿ, ಅಯ್ಯೋ ಸಾಕು ಎಷ್ಟು ಹೇಳ್ತೀರಾ ಬನ್ನಿ ಅಂತ ಕರಿತಾ ಇರ್ತಾಳೆ. ಆಗ ಮನೋಜಂಗೆ ಒಂದು ಫೋನ್ ಬರುತ್ತೆ. ಮನೋಜ ಫೋನ್ ಮಾಡ್ಬಿಟ್ಟು, ರೋಹಿಣಿ ಸಂತೋಷ್ ಸರ್ ಅವ್ರು ಫೋನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇರ್ತಾನೆ. ಆಗ ಮನೋಜ ಫೋನಲ್ಲಿ ಮಾತಾಡ್ಕೊಂಡು, ಸರಿ ಸರ್, ಓಕೆ ಸರ್, ಮಾಡ್ತೀನಿ ಸರ್ ಅಂತ ಹೇಳ್ಕೊಂಡು ರೋಹಿಣಿಗೆ ಹೇಳ್ತಾನೆ, ರೋಹಿಣಿ ನಿನಗೊಂದು ಇವಾಗ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾನೆ. ಈ ಕಡೆ ಸ್ಟಾಫು ಹೂನಾರ ಎತ್ಕೊಂಡು ಹೋಗ್ತಾ ಇರ್ತಾನೆ. ಕರೆದ್ಬಿಟ್ಟು ಹೂನಾರ ಹಾಕ್ಬಿಟ್ಟು ಪೂಜೆನೂ ಮಾಡಿಬಿಡು ಈ ಫೋಟೋಗೆ ಅಂತ ಖುಷಿಯಿಂದ ಹೇಳ್ತಿರ್ತಾನೆ. ಮನೋಜ್ ಖುಷಿ ನೋಡಿ ಶಾಕ್ ಆಗಿ, ಏನು ವಿಷಯ ಅಂತ ಹೇಳಿ ಮನೋಜ್ ಅಂತ ರೋಹಿಣಿ ಕೇಳ್ತಿರ್ತಾಳೆ. ಮನೋಜು, ಏನು ಗೊತ್ತಾ ರೋಹಿಣಿ, ಸಂತೋಷ್ ಸರ್ ಅವರು 10 ಲಕ್ಷ ಪ್ರಾಫಿಟ್ ಬಂದಿದೆ, ಅದನ್ನು ನಮ್ಗೆ ಕಳಿಸಿದ್ದಾರೆ ರೋಹಿಣಿ, ತೋರಿಸ್ತೀನಿ ಇರೋ ಅಂತ ಮೊಬೈಲ್ನ ರೋಹಿಣಿಗೆ ತೋರಿಸ್ತಾ ಇರ್ತಾನೆ. ಆಗ ಮನೋಜ್ ಹೇಳ್ತಾನೆ, ಸಂತೋಷ್ ಸರ್ ಇವಾಗ ತುಂಬ ಖುಷಿಯಾಗಿದ್ದಾರೆ, ಎಲ್ಲ ಈ ದೃಷ್ಟಿ ಫೋಟೋಯಿಂದನೇ ಆಗಿದ್ದು ಅಂತ ಹೇಳ್ಕೊಂಡು ಆ ಫೋಟೋಗೆ ನಮಸ್ಕಾರ ಮಾಡ್ಕೋತಾ ಇರ್ತಾನೆ ಮನೋಜ. ರೋಹಿಣಿ ಮನೋಜಿಗೆ ಬೈತಾಳೆ, ಈ ಥರ ಎಲ್ಲ ಮಾಡಬೇಡಿ ಮನೋಜ್, ಅತ್ತೆ ಹೇಳಿದಾರಲ್ಲ ಈ ಫೋಟೋ ಇಟ್ಕೋಬೇಡಿ ಅಂತ, ನಾಳೆ ದಿವಸ ಏನಾದರೂ ಶೋರೂಮ್ ಬಂದು ನೋಡಿದ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ವಾ, ನನ್ನ ಫೋಟೋ ಇಟ್ಕೊಂಡು ದುಡ್ಡುಗೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದಿಲ್ವಾ ಅಂತ ಬೇಜಾರು ಮಾಡ್ಕೊಳ್ಳಲ್ವ ಅಂತ ರೋಹಿಣಿ ಮನೋಜಕ್ಕೆ ಬೈತಾಳೆ. ಮನೋಜ್ ಯೋಚನೆ ಮಾಡಿಬಿಟ್ಟು, ಹೌದು ರೋಹಿಣಿ ಹೇಳೋದು ಸರಿಯೇ ಇದೆ ಅಂತ ಹೇಳಿಬಿಟ್ಟು ಸ್ಟಾಫ್ನ ಕರೆದು ಈ ಫೋಟೋನ ತೆಗೆದ್ಬಿಡಪ್ಪ ಅಂತ ಮನೋಜ ಸ್ಟಾಫ್ಗೆ ಹೇಳ್ತಾನೆ. ಅಷ್ಟರಲ್ಲಿ ಪಾರ್ಕ್ ಫ್ರೆಂಡ್ ಬರ್ತಾನೆ. ಮನೋಜ ನನಗೆ ಈ ಥರ ಲಾಭ ಆಗಿದೆ ಅಂತ ಹೇಳ್ಕೊಳ್ತಾ ಸಂತೋಷ್ ಸರ್ ಅಂತ ಹೇಳ್ಕೊಂಡು ಆಮೇಲೆ ಏನೋ ಯೋಚನೆ ಮಾಡಿ ಸ್ಟಾಪ್ ಆಗಿಬಿಡ್ತಾನೆ. ಆಗ ಪಾರ್ಕ್ ಫ್ರೆಂಡು, ಅಲ್ಲ ಕಷ್ಟದಲ್ಲಿದ್ದಾಗ ನಾನು ಬೇಕಾಗಿತ್ತು, ಇವಾಗ ಲಾಭ ಆದಾಗ ನೀವೇನೂ ಹೇಳ್ತಾ ಇಲ್ವಾ ಅಂತ ಪಾರ್ಕ್ ಫ್ರೆಂಡು ಕೇಳ್ತಾನೆ. ಆ ಥರ ಹೇಳ್ಕೊಂಡು ಕೋಪ ಮಾಡಿಕೊಂಡು ಪಾರ್ಕ್ ಫ್ರೆಂಡ್ ಎದ್ದೋಗ್ಬೇಕಾದ್ರೆ, ಬ್ರೋ ಅದು ಆ ಥರ ಅಲ್ಲ, ನಿಮ್ಮ ಜೊತೆ ಮಾತಾಡಬೇಕು ಬಾ ಅಂತ ಮನೋಜ ಪಾರ್ಕ್ ಫ್ರೆಂಡನ್ನ ಕರೀತಾನೆ. ಆಗ ಪಾರ್ಕ್ ಫ್ರೆಂಡು, ನಾನು ಪಾರ್ಕ್ ಹತ್ರ ಹೋಗ್ತಿದ್ದೀನಿ ಅಂತ ಹೇಳಿದಾಗ, ಏನು ಪಾರ್ಕ್ ಹತ್ರ ಹೋಗ್ತಿದ್ದೀರಾ, ಮಾಡೋ ಕೆಲಸ ಅದರಲ್ಲೋ ಕುತ್ಕೊಬೇಕಾ ಅಂತ ಮನೋಜ ಬೈತಾನೆ. ಅದಕ್ಕೆ ಬ್ರೋ ಏನು ಪಾರ್ಕ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿದ್ದೀರಾ, ನೀವು ಪಾರ್ಕಲ್ಲಿ ತಾನೇ ಕುತ್ಕೊಂಡಿದ್ರಿ, ಆವಾಗ ತಾನೇ ನಾವು ಪರಿಚಯ ಆಗಿದ್ದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಗ ಮನೋಜ, ಅಯ್ಯೋ ಬ್ರೋ ಮೆತ್ತಗೆ ಮಾತಾಡಿ, ರೋಹಿಣಿ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ನಿಮ್ಗೆ ಗೊತ್ತಾ ನಾನು ಯಾಕೆ ಪಾರ್ಕ್ ಹೋಗ್ತಿದ್ದೀನಿ ಅಂತ, ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾರೆ, ಅವರು 5 ಕೋಟಿ ಮನೇನ 3 ಕೋಟಿಗೆ ಮಾರ್ತಾಯಿದ್ದಾರೆ, ಅದಕ್ಕೆ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಮನೋಜ್ಗೆ, ನೀನು ಆ ಬಂಗ್ಲೆನೇ ತೊಗೊಳಂಗಿದ್ರೆ ತಗೋ ಅಂತ ಹೇಳಿದಾಗ, ಅಯ್ಯೋ ಕೋಟಿಗಟ್ಟಲೆ ಅಷ್ಟು ದುಡ್ಡು ಬರೋಷ್ಟು ವ್ಯವಹಾರ ನಾನೆಲ್ಲಿ ಮಾಡ್ತೀನಿ ಅಂತ ಮನೋಜ ಹೇಳ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ನಾವು ಬಜೆಟ್ಟಾಗೆ ಒಂದು ಬಿಸ್ನೆಸ್ ಮಾಡ್ಕೊಂಡೋದ್ರೆ ನಾವು ಅಲ್ಲೇ ಇರಬೇಕಾಗುತ್ತೆ, ಏನಾರು ಒಂದು ಹೊಸದಾಗಿ ಮಾಡಿಕೊಂಡು ಲೈಫಲ್ಲಿ ಒಂದೊಂದು ಕಮಿಟ್ಮೆಂಟ್ನ ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಪಾರ್ಕ್ ಫ್ರೆಂಡು ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ರೋಹಿಣಿ ಮನೋಜ್ನ ಕರೆದು, ಏನು ಮನೋಜ್ ಮನೇನಾದರೂ ನೋಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಮನೋಜ್, ಸ್ವಲ್ಪ ಇರು ರೋಹಿಣಿ ಅಂತ ಹೇಳ್ಬಿಟ್ಟು ಪಾರ್ಕ್ ಫ್ರೆಂಡ್ ಹತ್ರ, ಏನು ಬ್ರೋ 5 ಕೋಟಿ ಮನೇನ ಅದು ಹೆಂಗೆ 3 ಕೋಟಿ ಕೊಡ್ತಿದ್ದಾರೆ ಅಂತ ಮನೋಜ ಕೇಳ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ಅದೆಲ್ಲ ನೀನು ಯೋಚನೆ ಮಾಡಬೇಡ, ಆ ಮನೆಗೆ ಬಂದಮೇಲೆ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ, ನೀನು ಕೂಡ ಆ ಮನೆ ತಗೋ, ನಿನಗೂ ಒಳ್ಳೆಯದಾಗುತ್ತೆ ಅಂತ ಪಾರ್ಕ್ ಫ್ರೆಂಡು ಹೇಳ್ತಾ ಆ ಮನೆ ಫೋಟೋಸ್ನ ತೋರಿಸಿದಾಗ ರೋಹಿಣಿಗೆ ತುಂಬ ಖುಷಿಯಾಗುತ್ತೆ. ಆಗ ಮನೋಜ, ಅಯ್ಯೋ ಇಷ್ಟೊಂದು ದುಡ್ಡು ಎಲ್ಲಿದೆ ನಮ್ಗೆ ತೊಗೊಳಕ್ಕೆ ಅಂತ ಹೇಳಿದಾಗ, ಫಸ್ಟು ಒಂದಷ್ಟು ಅಡ್ವಾನ್ಸ್ನ ಕೊಟ್ಬಿಟ್ಟು ಆಮೇಲೆ ಲೋನ್ ಹಾಕ್ಸ್ಕೊಳ್ಳಿ, ನಿಮ್ಮದೇ ಮನೆ ಆಗುತ್ತಲ್ವಾ ಅಂತ ಪಾರ್ಕ್ ಫ್ರೆಂಡು ಹೇಳ್ತಾನೆ. ಅದು ಮಾತಾಡೋದಾದಮೇಲೆ ಫೋಟೋ ನೆನೆಸ್ಕೊತಾನೆ, ಈ ದೃಷ್ಟಿ ಫೋಟೋಯಿಂದನೇ ನನಗೆ ಇಷ್ಟೆಲ್ಲ ಒಳ್ಳೇದಾಗ್ತಾಯಿದೆ ಅಂತ ಅಂದ್ಬಿಟ್ಟು ಆ ಫೋಟೋ ಎತ್ತಿಕ್ಕಿರ್ತಾನಲ್ಲ ತೊಗೊಬಂದು ಮತ್ತೆ ಹಾಕ್ತಾನೆ, ಇದರಿಂದ ನನಗೆಲ್ಲ ಒಳ್ಳೇದಾಗ್ತಿದೆ ಅಂತ ಕೈ ಮುಕ್ಕೋತಾ ಇರ್ತಾನೆ ಮನೋಜ ದೃಷ್ಟಿ ಫೋಟೋ ನೋಡಿಕೊಂಡು. ರೋಹಿಣಿ ಬಂದು, ಫೋಟೋ ತೆಗೀರಿ, ಅತ್ತೆಗೆ ಬೇಜಾರಾಗುತ್ತೆ ಅಂತ ನಾನು ಹೇಳ್ದಲ್ಲ, ಮತ್ತೆ ಯಾಕೆ ಹಾಕಿದ್ದೀರಾ ಅಂತ ಮತ್ತೆ ಕೇಳ್ತಾಳೆ. ಅದಕ್ಕೆ, ಇಲ್ಲ ರೋಹಿಣಿ, ಈ ಫೋಟೋ ಇಟ್ಟಾಗಿಂದ ನನಗೆ ತುಂಬ ಒಳ್ಳೇದಾಗ್ತದೆ, ಅಮ್ಮಗೆ ಬೇಕಾದ್ರೆ ನಾನೆಲ್ಲ ಹೇಳ್ಕೊತೀನಿ ರೋಹಿಣಿ, ಈ ಫೋಟೋ ಇಲ್ಲೇ ಇರಲಿ ಅಂತ ಮನೋಜ ಹೇಳ್ತಾನೆ.
ಈ ಕಡೆ ಮನೋಜ ತುಂಬ ಖುಷಿಯಿಂದ ಮನೆಗೆ ಸ್ವೀಟ್ಸ್ನೆಲ್ಲ ತೊಗೊಂಬರ್ತಾನೆ. ಆಗ ರವಿ ಕೂತಿರ್ತಾನೆ. ರವಿಗೆ ಸ್ವೀಟ್ ಕೊಟ್ಟಾಗ, "ಏನೋ ಮನೋಜ ನಿನ್ನ ಬರ್ತಡೇನೇನೋ?" ಅಂತ ರವಿ ಕೇಳ್ತಾನೆ. ಶಾಂತಿ, "ಏನಪ್ಪ ರೋಹಿಣಿ, ಏನಾದ್ರು ವಿಶೇಷ ಇದೆಯಾ?" ಅಂತ ಕೇಳಿದಾಗ, "ಆ ಥರ ಎಲ್ಲ ಏನಿಲ್ಲ ಏನಿಲ್ಲ ಅಮ್ಮ" ಅಂತ ಮನೋಜ ಹೇಳ್ತಾನೆ. ಆಗ ರಂಗನಾಥರು, "ಏನು ವಿಷಯ ಹೇಳಮ್ಮ ರೋಹಿಣಿ" ಅಂತ ಅಂದಾಗ ಮನೋಜ ಹೇಳ್ತಾನೆ, "ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ, ಅದಕ್ಕೆ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಎಲ್ಲರಿಗೋಸ್ಕರ" ಅಂತ ಮನೋಜ ಹೇಳ್ತಾನೆ. ಮನೋಜ ಹೇಳ್ತಾನೆ, "ಸಂತೋಷ್ ಸರ್ ಅವ್ರಿಗೆ ಒಂದು ಒಳ್ಳೆ ಡೀಲರ್ಶಿಪ್ನ ಇಟ್ಕೊಟ್ಟಿದ್ನಲ್ಲ, ಅದಕ್ಕೆ ಅವರು ಪ್ರಾಫಿಟಲ್ಲಿ ನಂಗೆ 10 ಲಕ್ಷ ಪ್ರಾಫಿಟಾಗಿ ಕೊಟ್ಟಿದ್ದಾರೆ" ಅಂತ ಮನೋಜ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಶಾಂತಿ ಶಾಕಾಗಿ, "ಏನು 10 ಲಕ್ಷ ಕೊಟ್ಟಿದ್ದಾರೇನೋ?" ಅಂತ ಶಾಂತಿ ಬಾಯಿ ಬಿಟ್ಕೊಂಡು ನೋಡ್ತಿರ್ತಾಳೆ. ಶಾಂತಿ ಖುಷಿ ಪಡ್ಕೊಂಡು, "ನಾನು ಹೇಳ್ತಿರ್ಲಿಲ್ವ ನನ್ನ ಮಗ ಟಾಪಲ್ಲಿ ಹೋಗ್ತಾನೆ ಅಂತ, ಇವನೇ ನನ್ನ ಮಗ ಅಂದರೆ ಇವನೇ" ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾಳೆ ಶಾಂತಿ ಖುಷಿಯಿಂದ. ಆಗ ಸೂರ್ಯ, "ಹಾಗಾದ್ರೆ ನಾವೆಲ್ಲ ಮಕ್ಕಳಲ್ವಾ" ಅಂತ ಸಕ್ಕರೆ ಅಂತ ಕೇಳ್ತಾನೆ ಸೂರ್ಯ. ಅದಕ್ಕೆ, ಹಾಗಲ್ಲ ಕಣೋ, ಆದರೆ ನನಗೆ ಪ್ರೀತಿ ಅಂತ ಮಗ ಇರೋದು ಇವನು ಒಬ್ಬನೇ ಕಣೋ" ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥರು ಬೈತಾರೆ ಶಾಂತಿಗೆ, "ಮನೆಗೆ ಅವನು ಪ್ರೀತಿ ಮಗ ಆಗಿರ್ಬೋದು, ಆದರೆ ಇಬ್ಬರು ಮಕ್ಕಳನ್ನ ನೀನು ಈ ಥರ ಭೇದ ಭಾವ ಮಾಡಬಾರ್ದು. ಮನೆಗೆ 3 ಜನ ಸೊಸೆಗಳು ಬಂದಿದ್ದಾರೆ, ಅವ್ರ ಮುಂದೆ ಈ ಥರ ಬೇರೆ ಮಕ್ಳಿಗೆ ಅವಮಾನ ಮಾಡಬಾರ್ದು ಕಣೆ" ಅಂತ ರಂಗನಾಥರು ಶಾಂತಿಗೆ ಬೈತಾರೆ. ಆಗ ರವಿ, "ಏನಮ್ಮ ನೀನು ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಮ್ಮ" ಅಂತ ರವಿ ಕೇಳಿದಾಗ, ನಿನ್ನ ಮೇಲೆ ನಂಬಿಕೆ ಇದೆ ಕಣೋ ನನಗೆ. ನೀನು ಮುಂದೆ ಒಂದಿನ ದೊಡ್ಡ ಹೋಟೆಲ್ ಮಾಡಿ ಅದಕ್ಕೆ ಓನರ್ ಆಗ್ತೀಯ, ನೀನು ಚೆನ್ನಾಗಿ ಆಗ್ತೀಯ ಅಂತ ನಂಗೆ ನಂಬಿಕೆ ಇದೆ ಕಣೋ ಅಂತ ಶಾಂತಿ ಹೇಳ್ತಾಳೆ. ಆದರೆ ನಿಂಗೆ ಗೊತ್ತೇನೋ, ಮನೋಜ್ ಜಾತಕದಲ್ಲೇ ಇದೆ ಕಣೋ, ಅವನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಕಡೆ ಸೂರ್ಯ, ಏನಾದರೂ ಆ ಜಾತಕ ಬರೆದಿರೋನೆ ನನ್ನ ಕೈಗೆ ಸಿಕ್ಕಿದಿದ್ರೆ ಅವನ ಕೈಯೇ ಕತ್ತರಿಸಾಕ್ಬಿಡ್ತಿದ್ದೆ ಅಂತ ಸೂರ್ಯ ತಲೆ ಕೇಳ್ಕೊಂಡು ಹೇಳ್ತಾ ಇರ್ತಾನೆ. ಮೀನಾ, "ಸುಮ್ಮನೆ ಇರಬಾರ್ದಾ" ಅಂತ ಸೂರ್ಯನಿಗೆ ಬೈತಾಳೆ. ಆಗ ಸೂರ್ಯ, "ಏನೋ ಇನ್ಮೇಲಾದರೂ ಯಜಮಾನ್ ಥರ ನಡ್ಕೊತೀಯ, ಇಲ್ಲ ಪೆಕ್ರ್ ಆಡ್ಕೊಂಡೇ ಇರ್ತೀಯೇನೋ" ಅಂತ ಸೂರ್ಯ ಮನೋಜಂಗೆ ಕೇಳ್ತಾನೆ. ಆಗ ರಂಗನಾಥವ್ರು ಹೇಳ್ತಾರೆ, ಈಗ ತಾನೇ ಅವ್ನಿಗೇನೋ ಒಳ್ಳೇದಾಗ್ತದೆ, ನೀನು ಸುಮ್ಮನೆ ಇರೋ ಅಂತ ರಂಗನಾಥವರು ಸೂರ್ಯನಿಗೆ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, "ಇಲ್ಲಪ್ಪ ಆ ಥರ ಅಲ್ಲ, ಮೊದಲೆಲ್ಲ ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ನಲ್ಲ, ಅದಕ್ಕೆ ನಾನು ಅದನ್ನು ಹೇಳಿದೆ" ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, "ಇದು ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ, ಮುಂದೆ ಇನ್ನೂ ಅವರು ಡೆವಲಪ್ ಆಗ್ತಾರೆ, ಅವ್ರು ಪಡ್ತಾ ಇರೋ ಕಷ್ಟಕ್ಕೆ ಅವ್ರು ಒಳ್ಳೆ ಒಂದು ಸ್ಥಾನಕ್ಕೆ ಬರ್ತಾರೆ" ಅಂತ ರೋಹಿಣಿ ಹೇಳ್ತಾಳೆ. ಸೂರ್ಯ, "ಹಂಗಾರೆ ಬೇರೆ ಯಾರು ಕೆಲಸನೇ ಮಾಡ್ತಾ ಇಲ್ವಾ" ಅಂದಾಗ ರೋಹಿಣಿ ಹೇಳ್ತಾಳೆ, "ಎಲ್ಲರೂ ಕೆಲಸ ಮಾಡ್ತಾರೆ, ಆಟೋ ಓಡಿಸ್ತಾರೆ, ಕೂಲಿ ಮಾಡ್ತಾರೆ, ಅವರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಅಷ್ಟೇ. ಆದರೆ ಮನೋಜ್ ಅವರು ಸ್ಮಾರ್ಟ್ ವರ್ಕ್ ಜೊತೆಗೆ ಹಾರ್ಡ್ ವರ್ಕು ಮಾಡ್ತಾರೆ, ಅದಕ್ಕೆ ಅವರು ಈ ಥರ ಮುಂದೆ ಬರಿತಾ ಇರೋದು" ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ ಆ ಥರ ಹೇಳ್ತಿದ್ದಂಗೆ ರವಿ ಹೇಳ್ತಾನೆ, "ಯಾವಾಗಲೂ ಸ್ಮಾರ್ಟ್ ವರ್ಕು ಆ ಟೈಮ್ಗೆ ಅಷ್ಟೇ ಇರುತ್ತೆ, ಆದರೆ ಹಾರ್ಡ್ ವರ್ಕೇ ನಮ್ಗೆ ಯಾವಾಗಲೂ ಕೈ ಹಿಡಿಯೋದು, ಅದು ಒಂದು ಬೇಸ್ಮೆಂಟ್ ಥರ ಯಾವಾಗೂ ನಮ್ಮ ಜೊತೆಗೆ ಇರುತ್ತೆ, ಅದೇ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದು" ಅಂತ ರವಿ ಹೇಳ್ತಾನೆ. ಈ ಕಡೆ ಶಾಂತಿ ಇವ್ರ ಮಾತೆಲ್ಲ ಕೇಳಿಸ್ಕೊಂಡು, "ಏನ್ರೋ ನಿಮ್ಮದು ಕತೆ, ಸುಮ್ಮನೆ ಇರೋ, ಅವ್ನಿಗೆ ಲಾಭ ಬಂದಿದೆ ಅದನ್ನು ನೋಡಿ ಖುಷಿ ಪಡ್ರೋ" ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ರೋಹಿಣಿ, "ಅತ್ತೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ" ಅಂತ ಹೇಳಿಬಿಟ್ಟು ಚಿನ್ನದ ಬಳೆಗಳನ್ನ ತೆಗೆದು ಶಾಂತಿಗೆ ಕೊಡ್ತಾಳೆ. ಆಗ ಶಾಂತಿ ಅದನ್ನು ನೋಡ್ಬಿಟ್ಟು ಖುಷಿಯಿಂದ, "ಓ ತುಂಬ ಚೆನ್ನಾಗಿದೆ" ಅಂತ ಶಾಂತಿ ಹೇಳ್ತಿರ್ತಾಳೆ. ರೋಹಿಣಿನೇ ಶಾಂತಿಗೆ ಕೈಗೆ ಬಳೆಗಳನ್ನ ತೊಡಿಸ್ತಾಳೆ. ಆಮೇಲೆ ಮನೋಜ್ ಅವರು ನನಗೆ ತಾಳಿ ಚೈನು ಕೊಡಿಸಿದ್ದಾರೆ ಅಂತ ಅದನ್ನು ತೋರಿಸ್ತಾಳೆ. ಈ ಕಡೆ ಸೂರ್ಯ, "ಏನೋ ಅಮ್ಮಂಗೆ ಮಾತ್ರ ತಂದಿದ್ಯಾ, ಅಪ್ಪಂಗೇನು ತಂದಿಲ್ವೇನೋ" ಅಂತ ಕೇಳ್ತಾನೆ. ಆಗ ಮನೋಜ, ನನಗೆ ಅಪ್ಪನ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ, ಅಪ್ಪನಿಗೋಸ್ಕರ ನಾನು ರೇಷ್ಮೆ ಶರ್ಟ್ ತೊಗೊಂಬಂದಿದ್ದೀನಿ ಅಂತ ರೇಷ್ಮೆ ಶರ್ಟ್ ತಂದು ಕೊಡ್ತಾನೆ. ಸೂರ್ಯ ಹೇಳ್ತಾನೆ, "ಏನು ಅಮ್ಮಂಗೆ ಮಾತ್ರ ಚಿನ್ನದ ಬಳೆ ತಂದಿದ್ಯಾ, ಅಪ್ಪಂಗೆ ಚಿನ್ನದ ಬ್ರೇಸ್ಲೆಟ್ ತರಬಾರ್ದಾ, ನೋಡಿದ್ರೆ ರೇಷ್ಮೆ ಶರ್ಟ್ ತಂದಿದ್ಯಲ್ಲೋ" ಅಂತ ಸೂರ್ಯ ಬೈತಾನೆ ಮನೋಜ್ಗೆ. ಆಗ ರಂಗನಾಥವರು, "ಇದೆಲ್ಲ ಯಾಕಪ್ಪ ತಂದೆ, ನನಗೆ ಇದೆಲ್ಲ ಏನೂ ಬೇಡ" ಅಂತ ಹೇಳ್ತಿರ್ತಾರೆ. ಈ ಕಡೆ ಮನೋಜ, "ಅಪ್ಪ ಇನ್ನೊಂದು ಗುಡ್ ನ್ಯೂಸ್ ಇದೆ, ನಾನು ಸಿಟಿಲಿ ಒಂದು ದೊಡ್ಡ ಬಂಗಲೆ ತೊಗೋತಾ ಇದ್ದೀನಪ್ಪ" ಅಂತ ಮನೋಜ ಹೇಳ್ತಾನೆ. ಶಾಂತಿ, "ಏನೋ ಒಂದು ದೊಡ್ಡ ಬಂಗಲೆ ತೊಗೋತಾ ಇದೆಯಾ" ಅಂತ ಖುಷಿ ಪಡ್ತಿರ್ತಾಳೆ. ಆಗ ರೋಹಿಣಿ, "ನಾವೆಲ್ಲರೂ ಹೋಗಿ ಒಂದು ದಿವಸ ನೋಡ್ಕೊಂಬರೋಣ" ಅಂತ ರೋಹಿಣಿ ಹೇಳ್ತಾಳೆ. ಅದಾದಮೇಲೆ ನೈಟ್ ಆಗುತ್ತೆ. ಸೂರ್ಯ ಮತ್ತು ಮೀನಾ ಇಬ್ಬರು ಆಚೆ ಮಲ್ಕೊಂಡು ಮಾತಾಡ್ಕೊತಾ ಇರ್ತಾರೆ. ರೋಹಿಣಿ, ಮನೋಜ್ ಏನಾದರೂ ಬಂಗಲೆ ತೊಗೊಂಡು ಹೊರಟೋದ್ರೆ ಈ ಮನೆ ಚೂರು ಚೂರು ಆಗಿಬಿಡುತ್ತಲ್ವ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಹಾಗೆ ಶ್ರುತಿನೂ ಅವ್ರ ಅಮ್ಮ ಮನೆ ತುಂಬ ಚೆನ್ನಾಗಿದೆ. ರವಿ ಶ್ರುತಿನೂ ಅವ್ರ ಅಮ್ಮ ಮನೆಗೆ ಹೊರಟೋಗ್ತಾರೆ. ಮತ್ತು ನಮ್ಮ ಮನೆ ಇನ್ನು ಯಾರೂ ಇರೋದೇ ಇಲ್ವಲ್ಲ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, "ಅದು ಸರಿನೇ, ಅವ್ರ ಅಮ್ಮ ಯಾವಾಗಲೂ ಇಲ್ಲಿ ಬಂದು ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇರ್ತಾರೆ" ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, "ಹೌದು, ಅತ್ತೆನೂ ಕೂಡ ಮನೋಜ್ ಅವ್ರ ಜೊತೆನೇ ಹೊರಟೋಗ್ಬಿಡ್ತಾರೆ, ಅವ್ರಂದ್ರೇ ಇಷ್ಟ ಅಲ್ವಾ" ಅಂತ ಮೀನಾ ಹೇಳ್ತಾಳೆ. ಇದೇ ಥರ ಎಲ್ಲರೂ ಮನೆಯಿಂದ ಹೊರಟೋಗ್ಬಿಟ್ರೆ ಮನೆಯೆಲ್ಲ ಖಾಲಿ ಖಾಲಿ ಆಗ್ತಾ ಇರುತ್ತೆ, ತುಂಬಿದ ಮನೆ ನೋಡೋಕ್ಕೆ ಚೆನ್ನಾಗೇ ಇರೋದಿಲ್ಲ, ಆಮೇಲೆ ಖಾಲಿ ಖಾಲಿ ಆದರೆ ಅಂತ ಮೀನಾ ಯೋಚನೆ ಮಾಡ್ಕೊಂಡು ಹೇಳ್ತಿರ್ತಾಳೆ. ಮಾವ ಎಲ್ಲರೂ ಜೊತೇಲಿ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾಯಿದ್ರು, ಆದರೆ ಅದು ನಡೀತಾ ಇರೋ ಥರ ಕಾಣ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, "ಇದೆಲ್ಲ ಐಡಿಯಾ ಪಾರ್ಲರ್ ಅಮ್ಮಂದೇ ಆಗಿರುತ್ತೆ, ನಾವೇನು ಹೇಳಿದ್ರು ಅವ್ರು ಕೇಳಲ್ಲ, ಇರಲಿ ಬಿಡು ಮೀನಾ, ಜೀವನದಲ್ಲಿ ಏನೇನು ನಡೀತದೆಲ್ಲ ನಡೀಲಿ ಬಿಡು" ಅಂತ ಸೂರ್ಯ ಹೇಳ್ತಾನೆ.
ಇವತ್ತೇನಾಯಿತು ಗೊತ್ತಾ ಮೀನಾ, ನನ್ನ ಕಾರಲ್ಲಿ ಒಬ್ಬರು ಸ್ವಾಮೀಜಿ ಬಂದಿದ್ರು. ನಾನು ಅವ್ರನ್ನ ಏನೂ ಕೇಳೇ ಇಲ್ಲ. ಆದರೆ ಅವ್ರು ಮಾತ್ರ ಏನು ಹೇಳಿದ್ರು ಗೊತ್ತಾ, ನಿನ್ನ ಜೀವನದಲ್ಲಿ ಏನಾದರೂ ಅದನ್ನು ಒಳ್ಳೆಯದಕ್ಕೆ ಆಗ್ತದೆ ಅಂತ ತಿಳ್ಕೊ ಅಂತ ಹೇಳಿದ್ರು ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಇವಾಗ ಈ ಪೆಂಗ್ಯ ನನ್ನ ಮನೆ ಬಿಟ್ಟು ಹೊಟ್ಟೋದ್ರೆ ನಮಗೆ ರೂಮ್ ಕಟ್ಟೋ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ, ಆ ದುಡ್ಡೆಲ್ಲ ನಮಗೆ ಉಳಿಯುತ್ತಲ್ವಾ, ನಾನು ಹೇಳಿದ್ದು ಕರೆಕ್ಟೇ ಅಲ್ವಾ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಹೌದು ನಿಮ್ಮ ಯೋಚನೆಯೂ ಚೆನ್ನಾಗಿದೆ, ಇತ್ತೀಚೆಗೆ ಏನೋ ನಿಮಗೆ ಚೆನ್ನಾಗಿ ಬುದ್ಧಿ ಬರ್ತದೆ ಅಂತ ಮೀನಾ ಸೂರ್ಯಂಗೆ ಹೇಳ್ತಾಳೆ. ಈ ಕಡೆ ರೋಹಿಣಿ ಕ್ರಿಶ್ ಮತ್ತು ಅವರ ಅಮ್ಮನ ಕರ್ಕೊಬಂದು ಬಾಡಿಗೆ ಮನೇಲಿ ಸಪ್ರೇಟಾಗಿ ಇರಿಸಿರ್ತಾಳೆ. ರೋಹಿಣಿ ಮನೆಗೆ ಬಂದಾಗ ಕ್ರಿಶ್ ಓಡ್ಬಂದು ಬಾಗಿಲು ತೆಗಿತಾನೆ. ರೋಹಿಣಿ ಕ್ರಿಶನ ಹೋಗ್ಬಿಟ್ಟು, ಕ್ರಿಶ್ ನೀನು ರೆಡಿ ಆಗಿಲ್ವಾ, ಬೇಗ ಸ್ಕೂಲಿಗೆ ರೆಡಿಯಾಗು, ನಾನೇ ನಿನ್ನ ಕರ್ಕೊಂಡೋಗ್ಬಿಡ್ತೀನಿ ಅಂತ ರೋಹಿಣಿ ಕ್ರಿಶ್ಗೆ ಹೇಳ್ತಾಳೆ. ಈ ಕಡೆ ಪರಿಮಳ ಅವರು, ಬಾ ಕಲ್ಯಾಣಿ ಊಟ ಮಾಡ್ಕೊಂಡು ಹೋಗು ಬಾ ಅಂತ ಒಳಗಡೆ ಕರೀತಾರೆ. ರೋಹಿಣಿ ಹೇಳ್ತಾಳೆ, ನಾನು ಊಟ ಆಯ್ತಮ್ಮ ಬಾ ಕೂತ್ಕೋ ಬಾ ಅಂತ ಕೂರಿಸ್ಕೊತಾಳೆ. ಆಗ ಪರಿಮಳ ಅವ್ರು ಹೇಳ್ತಾರೆ, ಅಲ್ಲಮ್ಮ ದಿನ ಬರ್ತೀನಿ ಅಂತ ಹೇಳಿದೆ, ಇವಾಗ ಬರ್ತಾನೆ ಇಲ್ಲ, ಅವನಂತೂ ಅಮ್ಮ ದಿನ ಬರ್ತಾನೆ ಅಂತ ಕಾಯ್ಕೊಂಡೇ ಇರ್ತಾನಮ್ಮ ಅಂತ ಪರಿಮಳ ಅವರು ರೋಹಿಣಿಗೆ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ಮನೇಲಿ ಒಂದಷ್ಟು ಸಮಸ್ಯೆ ಇತ್ತಮ್ಮ, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳಿದಾಗ, ಏನಮ್ಮ ಅಂಥ ಸಮಸ್ಯೆ, ಏನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ ಅಂತ ಪರಿಮಳ ಅವರು ರೋಹಿಣಿಗೆ ಕೇಳ್ತಾರೆ. ರೋಹಿಣಿ ಹೇಳ್ತಾಳೆ ಕೋಪ ಮಾಡಿಕೊಂಡು, ಇವಾಗ ಆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ ಅಮ್ಮ, ಫಸ್ಟು ನೀನು ಕಲ್ಯಾಣಿ ಅನ್ನೋದನ್ನ ನೀನು ಸ್ಟಾಪ್ ಮಾಡಮ್ಮ ಅಂತ ರೋಹಿಣಿ ಅವರ ಅಮ್ಮಗೆ ಬೈತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.